ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಇದೊಂದು ಚುನಾಯಿತ ಪ್ರಾತಿನಿಧಿಕ ಸಂಸ್ಥೆ. ಈ ಚುನಾಯಿತ ಪ್ರಾತಿನಿಧಿಕ ಸಂಸ್ಥೆಯ 2024ರವರೆಗೆ ಒಂದು 5 ವರ್ಷದ ಅವಧಿ. ಈ ಅವಧಿ ಒಳಗಡೆ ನಾವು ಹಿಂದೆ ಹೋದ ವರ್ಷ ಜನರಲ್ ಬಾಡಿ ಮೀಟಿಂಗ್ ಕರಿಬೇಕಾಗಿತ್ತು. ಈ ವರ್ಷ ಎರಡೂ ಕೂಡ ಒಮ್ಮೆ ಜನರಲ್ ಬಾಡಿ ಮೀಟಿಂಗ್ ಕರೆದಿದೆ. ಈ ಒಂದು ಸಂಸ್ಥೆಯ ಲೆಕ್ಕಪತ್ರ ಸದಸ್ಯರಿಗೆ ತಿಳಿಯಬೇಕು ಮತ್ತು ಆ ಸಂಸ್ಥೆಯ ಸಂಪೂರ್ಣ ವರದಿಯನ್ನು ಚಿತ್ರಣವನ್ನು ಹಿಡಿದ್ರ ಜೊತೆಗೆ ನಾವು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಭವನದ 2ನೇ ಮಹಡಿ ಅನ್ನೂ ಸಹ ಕಟ್ಟಡವನ್ನು ನಮ್ಮೆಲ್ಲ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ಇವತ್ತು ನಾವು 2ನೇ ಮಹಡಿಯನ್ನು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಆ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಅದೇ ಅವತ್ತೇ 14ನೇ ತಾರೀಕು 14ರಂದು ಬೆಳಗ್ಗೆ 10:30 ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ ಸಭೆ ತೀರ್ಮಾನಿಸಿ ಇವತ್ತು ಅಂದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆ ಹಾಗೂ ನಮ್ಮ ಲಿಂಗಾಯತ ಭವನದ 2ನೇ ಕಟ್ಟಡ ಮಹಾದಾನಿ ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿಯವರ ಸಭಾಭವನ ಅಂಥೇಳಿ ಉದ್ಘಾಟನಾ ಸಮಾರಂಭವನ್ನು ಇಟ್ಟಿದೆ. ಇವತ್ತು ನಮ್ಮ ಸಮಾಜಕ್ಕೆ ತಮ್ಮ ಎಲ್ಲ ಆಸ್ತಿಗಳನ್ನು ದಾನ ಮಾಡಿ ಮಹಾದಾನಿ ತ್ಯಾಗವೀರ ಅನಿಸ್ಕೊಂಡಿರ್ತಕ್ಕಂಥ ಸಿರಸಂಗಿ ಲಿಂಗರಾಜವರು ಸುಮಾರು 17,000 ಎಕರೆ ಭೂಮಿ ಅವ್ರದ್ದು. 17,000 ಎಕರೆ ಭೂಮಿಯನ್ನು ಇಡೀ ದಾನ ಮಾಡಿ, ಕೆಲವು ರೈತರಿಗೆ ದಾನ ಮಾಡಿ, ಶಿಕ್ಷಣಕ್ಕೆ ಸಂಸ್ಥೆಗೆ ದಾನ ಮಾಡಿ, ಇವತ್ತು ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ಯಾರಾದರೂ ಇದ್ದರೂ ನನ್ನ ರಾಜ್ಯದಾಗ ನನಗನ್ಸುತ್ತೆ ಅವರು ಭಾರಿ ಬೃಹತ್ ದಾನಿಗಳಂತ. ಇಡೀ ತಮ್ಮ ಜೀವನದ ಎಲ್ಲ ಆಸ್ತಿಯನ್ನು ಸಮಾಜಕ್ಕೆ ಬರೆದುಕೊಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಅದಕ್ಕೆ ಆದಂಥ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಆ ದಾನಿಯವರ ಹೆಸರಿಡಬೇಕಂತೇಳಿ ನಮ್ಮೆಲ್ಲ ಸಮಿತಿಯ ಸದಸ್ಯರು ತೀರ್ಮಾನಿಸಿ ಸಿರಸಂಗಿ ಲಿಂಗರಾಜ ದೇಸಾಯಿ ಸಭಾಭವನ ಮ್ಯಾಲಿಂದ ಒಂದೇದ್ದು ಮಾಡಬೇಕಂತ ನಿರ್ಣಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಆಗಬೇಕು, ವಿಶ್ವಗುರು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ಒತ್ತಡ ಮಾಡಿರ್ತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಈ ಕಾರ್ಯಕ್ರಮದ 2ನೇ ಮಹಡಿ ಉದ್ಘಾಟನೆಗೆ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಲು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೇ ನಮ್ಮ ಜಿಲ್ಲೆಯವರು ಮಣಿಪುರ ಡಾಕ್ಟರ್ ಗುರುಸಿದ್ದೇಶ್ವರ ರಾಜ ಮಹಾಸ್ವಾಮಿಗಳು 3,000 ಮಠ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ನಗರದ ಪ್ರತಿಷ್ಠಿತ ಮಠವಾಗಿರ್ತಕ್ಕಂಥ ಮುರುಘಾ ಮಠ, ಆ ಮುರುಘಾ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಹ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸ್ತಾರೆ. ಅದರ ಜೊತೆಗೆ ನಮ್ಮ ಇಲ್ಕಲ್ ಮಣಿಪುರ ಗುರು ಮಹಂತ ಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಅವರು ಸಹ ಆಗಮಿಸ್ತಾರೆ. ಅದರ ಜೊತೆಗೆ ನಮ್ಮ ಮಣಿಪುರ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು ತೋಂಟದಾರ್ಯ ಮಠ ಮುಂಡ್ರಿಗಿ ಅವರು ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಆಗಮಿಸ್ತಾ ಇದ್ದಾರೆ. ಅವತ್ತಿನ ಕಾರ್ಯಕ್ರಮದ ಸಭಾಭವನದ ಉದ್ಘಾಟನೆಯನ್ನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳು, ಇಂದಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಸಮಾರಂಭದಲ್ಲಿ ಭಾರಿ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಮತ್ತು ಈ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ MB ಪಾಟೀಲರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದರ ಜೊತೆಗೆ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಈ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಂತ ಘೋಷಣೆ ಮಾಡಿದ ನಂತರ ಬಸವಣ್ಣನವರ ಪುಸ್ತಕಗಳನ್ನು, ಬಸವಣ್ಣವರ ತತ್ವಾಧಾರಿತ
ವಿಷಯಗಳನ್ನು ಮನೆ ಮನೆಗೆ ತಲುಪಿಸ್ಬೇಕು ಅಂತೇಳಿ ಅವ್ರ ವೈಯಕ್ತಿಕವಾಗಿ ತಮ್ಮ ಒಂದು ಮುತುವರ್ಜಿ ವಹಿಸಿ ಇವತ್ತು ಬಸವಣ್ಣನವರ ಕಾರ್ಯಯೋಜನೆಗಳನ್ನು ಪ್ರಚಾರ ಪಡಿಸಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವ್ರ ಮುಖ್ಯ ಅತಿಥಿಗಳಾಗಿ ಕರಿಬೇಕಂತೇಳಿ ನಮ್ಮ ಎಲ್ಲ ಸಭೆ ತೀರ್ಮಾನಿಸಿ ಅವ್ರನ್ನ ಸಂತೋಷ್ ಲಾಡ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರನ್ನೂ ಕರೆಯಲಾಗಿದೆ. ಅದರ ಜೊತೆಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಗ್ರಾಮೀಣ ಮಾಜಿ ಸಚಿವರು ಗ್ರಾಮೀಣ ಶಾಸಕರು ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ಪ್ರಭಾಕರ್ ಕೋರೆ ಅವರು ಕೇಲಿ ಸಂಸ್ಥೆ ಅಧ್ಯಕ್ಷರು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ತಕ್ಕಂಥ ಆತ್ಮೀಯರು ನಮ್ಮ ಗೆಳೆಯರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಧಾರವಾಡ ಶಾಸಕರು ಅವರು ಆಗಮಿಸ್ತಾರೆ. ನಮ್ಮ ಇನ್ನೊಬ್ಬ ಸಮಾಜದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಆಗಮಿಸ್ತಾರೆ. ಮತ್ತು ಕುಂದಗೋಳ ತಾಲೂಕಿನ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವತ್ತು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆಯನ್ನು ಮಾಡೋದ್ರ ಜೊತೆಗೆ ಸಮಾಜದ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಿದ್ದೇವೆ, ಪ್ರಮುಖರನ್ನು ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಗೆ ತಾವು ಇದಕ್ಕೆ ಒಂದು ಪ್ರಚಾರವನ್ನು ಮಾಡಿ ಇದನ್ನು ಮಾಡೋಕ್ಕೆ ತಮ್ಮನ್ನು ವಿನಂತಿಸಿದ್ದೇವೆ. ಅದೇ ರೀತಿಯಾಗಿ ನಾವು ಈಗಾಗಲೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಹ 14ರಂದು ಮಧ್ಯಾಹ್ನ 4 ಗಂಟೆಗೆ ಕರೆಯಲಾಗಿದೆ. ಅವತ್ತು ನಾವು ಮಾಡಿದ ಸಾಧನೆಗಳು ಕಾರ್ಯಗಳ ಬಗ್ಗೆ ಚರ್ಚಿಸಿ ಏನಾದರೂ ಅವ್ರಿಗೆ ಲೆಕ್ಕಪತ್ರಗಳ ಬಗ್ಗೆ ಆಗಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಅವ್ರು ತಿಳಿ ಹೇಳುವಂಥ ದೃಷ್ಟಿಯಿಂದ ಅವತ್ತು ಸಲಹೆ ಸೂಚನೆಗಳಿಗಾಗಿ 4 ಗಂಟೆಗೆ ಆ ಮಧ್ಯಾಹ್ನ ಕರೆಯಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಮೇಲಿನ ಕಟ್ಟಡ ಸುಮಾರು 1 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಇವತ್ತು ಮೇಲೆ 2ನೇ ಭವನವನ್ನು ನಮ್ಮೆಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಮಾಡಿದೆ. ಇವತ್ತು ಅದಕ್ಕೆ ಹಿಂದೆ ಕಟ್ಟಡವನ್ನು ಕಟ್ಟಿದಂಥ ಆಡಳಿತ ಮಂಡಳಿಯವರು ಸರ್ಕಾರ ದಾನಿಗಳ ಮುಖಾಂತರ ಮಾಡಿದರು. ಬಟ್ ನಮ್ಮ ಈಗಿನ ಆಡಳಿತ ಮಂಡಳಿ ಇದು ಬಂದಿರತಕ್ಕಂಥ ಆದಾಯ ಮತ್ತು ಕೆಲವರು ದಾನಿಗಳಿಂದ ಪಡೆದು ಅದನ್ನು ಮೇಲಿನ ಕಟ್ಟಡವನ್ನು ಮಾಡಿದೆ ಅನ್ನುವಂಥ ಹೆಮ್ಮೆ ವಿಷಯವನ್ನು ತಮ್ಮ ಗಮನಕ್ಕೆ ತರಿಸ್ತೇವೆ. ಅದ್ರ ಜೊತೆಗೆ ಆ ಕಾರ್ಯಕ್ರಮ ಮೇಲಿಂದ AC ರೂಮನ್ನು ಮಾಡ್ತಾಯಿದ್ದೇವೆ. AC ಅಲ್ಲದು ಸಣ್ಣದು ಸಭಾಂಗಣ. ಆ ಸಭಾಂಗಣದಲ್ಲಿ ಯಾವುದು ಒಂದು ವಿಚಾರಗೋಷ್ಠಿಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಸಂಘ ಯಾವುದೇ ಇರಲಿ ವಿಷಯಗಳ ಅದಕ್ಕೆ ಒಂದು ಉತ್ತಮವಾದಂಥ ಕಟ್ಟಡವನ್ನು ಸಹ ಮೇಲೆ ಒಂದು 300ರಿಂದ 350 ಜನ ಕೂತ್ಕೊಳ್ಳೋಕೆ ಬರುವಂಥ ಒಂದು ಕಟ್ಟಡ ಇದೆ. ಆ ಕಟ್ಟಡಕ್ಕೂ ಸಹ ಎಲ್ಲ ನಮ್ಮ ಸದಸ್ಯರ ಸಹಕಾರ ಸಲಹೆ ಸೂಚನೆ ಮೇರೆಗೆ ಮಾಡಲಾಗಿದೆ ಅಂತೇಳಿ ತಮ್ಮ ಗಮನಕ್ಕೆ ತಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗುವಂತೆ ತಾವೆಲ್ಲ ಸಹಕಾರ ನೀಡಬೇಕು ಮತ್ತು ಅದರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋಂಥ ವಿಷಯದಿಂದ ತಮ್ಮನ್ನು ಇವತ್ತೆಲ್ಲರೂ ಕರೆಯಲಾಗಿದೆ. ತಾವು ದಯವಿಟ್ಟು ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವು ಸಹಕಾರ ನೀಡಬೇಕಂತ ಕೇಳ್ಕೊತೀವಿ. ಇಂದಿನ ಕಾರ್ಯಕ್ರಮಕ್ಕೆ ತಮಗೂ ವಿಶೇಷವಾಗಿ ಎಲ್ಲರೂ ಬರಬೇಕು. 11 ಗಂಟೆಗೆ 11:15 ಪ್ರಾರಂಭ ಆಕೈತಿ. ನಾವು 10:00 ಹಾಕಿದ್ದೇವೆ. 11:15 ನಮಗೆ ಲೆಟ್ರ್ ಕಳಿಸ್ತೀರಿ. ಆವತ್ತು ತಾವು ಮಾಧ್ಯಮದವರು ಎಲ್ಲ ಮಾಧ್ಯಮದವರು ಪತ್ರಿಕಾ ಮತ್ತು ಛಾಯಾಗ್ರಾಹಕರು ಎಲ್ಲರೂ ಬರಬೇಕಾಗಿ ಅವತ್ತು ಕೋರ್ತೀವಿ. 350 ಜನ 350 ಮೆಂಬರ್ಸದ್ದು ಅದು AC ಹಾಲ್ ಮಾಡ್ತಾಯಿದ್ದೇವೆ ಸರ್. ಅದನ್ನ ಈಗ ಸದ್ಯ ಎಲ್ಲ ಕುಂಡ್ರಿಸಿದ್ದೇವೆ. ಟೈಮ್ ಸಿಗಲಿಲ್ಲ ಅಂತೇಳಿ ಜಸ್ಟ್ ಇದನ್ನು ಮಾಡಿದ್ದೇವೆ. ಮತ್ತು ಇನ್ನೊಂದು ವಾರದಾಗ ಅದನ್ನು ಏನು ಚಾರ್ಜ್ ಮಾಡ್ತಿರುತ್ತೆ ಇನ್ನೂ ಏನು ಫಿಕ್ಸ್ ಮಾಡಿಲ್ಲ. ಉದ್ಘಾಟನೆ ಆಗಲಾರ್ದು ಏನು ಮಾಡಿಲ್ಲ. ಅವತ್ತು ಅಲ್ಲೇ ಆಡಳಿತ ಮಂಡಳಿಯ ಕಚೇರಿಯನ್ನು ಮಾಡಿದ್ದೇವೆ ಮೇಲೆ. ಆ ಕಚೇರಿ ಉದ್ಘಾಟನೆಯೂ ಸಹ ಸಂತೋಷ್ ಲಾಡೋರು ಅವತ್ತು ಮಾಡ್ತಾರೆ. ಅದನ್ನು ಮೇಲೆ ಅದ್ರ ಮೇಲೆ ಊಟದ ವ್ಯವಸ್ಥೆನೂ ಇಟ್ಟಿದ್ದೇವೆ. ಆ ಮೇಲೆ ಅದ್ರ ಮೇಲೆ ಈಗ ಕುಂಸದ ಕಾರ್ಯಕ್ರಮ ಇರ್ಬೋದು, ಬರ್ತ್ಡೇ ಇರ್ಬೋದು, ವಿಚಾರ ಸಂಕಿರಣ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮಧ್ಯವಿರ್ತಕ್ಕಂಥ ಜಾಗೆ ಹಾಲು ಸಮಾಜದ್ದು. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ನೋಡಬೇಕು. ಮೇಲೆ ಹೋಗೋನು ಅದಕ್ಕೆಲ್ಲ ಲಿಫ್ಟ್ ಅಳವಡಿಸಲಾಗಿದೆ. ಆಮೇಲೆ ಎಲ್ಲ ರೀತಿಯಿಂದಲೂ ವ್ಯವಸ್ಥಿತವಾಗಿ ಮತ್ತು ಅತ್ಯಂತ ಜನರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದಿದೆ. ಈಗಾಗಲೇ ನನ್ನ ಲೆಕ್ಕಾಚಾರಕ್ಕೆ ಇದು 1917 ಅಕ್ಟೋಬರ್ 17ನೇ ತಾರೀಕಿಗೆ ಓಪನಿಂಗ್ ಆಗಿದೆ. ಅಕ್ಟೋಬರ್ 2ನೇ ತಾರೀಕು 17 ಇಸ್ವಿ. ಇವತ್ತರೆಗೂ ಈ ಜಾಗೆ ನನಗೆ ಅನಿಸೋ ಮಟ್ಟಿಗೆ 2ರಿಂದ 2.5 ಲಕ್ಷ ಜನ ಮದುವೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಈ ಕಟ್ಟಡದ ಒಳಗೆ ಬಂದು ಹೋಗಿರ್ತಕ್ಕಂಥ ಜನ ಇದ್ದಾರೆ. ಇವತ್ತು ವರ್ಷಕ್ಕೆ ಒಂದು 40ರಿಂದ 50 ಮದುವೆ ಅಂತಂದ್ರೆ ಆ ಒಂದು ಮದುವೆ ಕನಿಷ್ಠ
800ರಿಂದ 1000 ಮಂದಿ, 800ರಿಂದ 1000 ಮಂದಿ. ಇವತ್ತು ನಮಗೆ ಹೆಮ್ಮೆ ಏನು ಅನಿಸ್ತೈತಪ್ಪ ಅಂದ್ರೆ ಇದು ಒಂದು ಲಿಂಗಾಯತ ಭವನದಲ್ಲಿ ಎಲ್ಲ ಸಮುದಾಯದವರು, ಬರೀ ಲಿಂಗಾಯತರು ಅಂತಲ್ಲ, ಎಲ್ಲ ಸಮಾಜದವರು ಬಂದು ತಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಏನು ಹೊಂಟಾರ. ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂಥೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಭಾವದಿಂದ ಆಗಿದ್ದಿಲ್ಲ, ಬಟ್ ಮುಂದಿನ ದಿನಮಾನದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ಲ್ಯಾನ್ ಇದೆ. ಈ ಬಡಜನ ವಿದ್ಯಾರ್ಥಿಗಳಿಗೇ ಧಾರವಾಡದಲ್ಲಿ ನಮಗೆ ಭಾಳ ಸಮಸ್ಯೆ ಇರತಕ್ಕಂಥದ್ದು, ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ತೊಂದರೆ ಇದೆ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಹಿಂದೆ ಮಠಮಾನ್ಯಗಳು ನಡೆಸ್ತಿದ್ದು, 3000 ಮಠ ಇರ್ಬೋದು, ಮುರುಘಾ ಮಠ ಇರ್ಬೋದು, ಬೇರೆ ಬೇರೆ ಮಠಗಳು ಇವತ್ತು ಅವು ಸಹ ನಡೆಸಲಾರ್ದಂಥ ಸ್ಥಿತಿಗೆ ಬಂದಿದ್ದಾವೆ. ಕಾರಣ ಇಷ್ಟೇ, ಆರ್ಥಿಕ ತೊಂದರೆ ಮತ್ತು ಸಮಾಜದಲ್ಲಿ ಇವತ್ತು ದಾನಿಗಳ ಕೊರತೆ ಮತ್ತು ಸರ್ಕಾರಿ ಹಾಸ್ಟೆಲ್ಗಳು ಹೆಚ್ಚಾದವು. ಬೇರೆ ಸಮಾಜದವ್ರಿಗೆ ಸಿಕ್ಕು, ಆದ್ರೆ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಇವತ್ತು ತೊಂದರೆ ಒಳಗದಾರ. ಯಾಕಂದ್ರೆ ಬೇರೆ ಬೇರೆ ಕಡೆ ನಾವು ನೋಡ್ತೇವಲ್ಲಿ ಬಂದಾಗ ಅದರಲ್ಲೂ ಬಡ ಮಕ್ಕಳು, ಶ್ರೀಮಂತರು ಎಲ್ಲೇ ಇದ್ದು ಬದುಕ್ತಾರೆ, ಹಾಸ್ಟೆಲೋ PGನೋ ಹೋಟೆಲು ಎಲ್ಲೇ ಇರ್ತಾರೆ. ಅತ್ಯಂತ ಬಡ ಮಕ್ಕಳಿಗೆ ಇವತ್ತು ಭಾಳ, ನಾನು ಈ ಸಪ್ತಾಪುರದಿಂದ ಹಿಡ್ಕೊಂಡು ಕಲ್ಯಾಣ ನಗರದೊಳಗೆ ನೋಡಿದ್ರೆ ಕೆಲವು ವಿದ್ಯಾರ್ಥಿಗಳು ಮುಂಜಾನೆ ಕೆಲಸ ಮಾಡಿ ಮಧ್ಯಾಹ್ನ ಊಟ ಮಾಡುವಂಥ ಪರಿಸ್ಥಿತಿಗಿದ್ದಾರೆ. ಅವ್ರು ಇಲ್ಲಿ ಕೋಚಿಂಗು ಇದು ಬಂದಿರ್ತಾರೆ, ನೋಡ್ತಿರ್ತೇವೆ. ವಿದ್ಯಾರ್ಥಿಗಳು ಹಂಗೆ ಅದಾರೆ, PhD ಮಾಡೋಕ್ಕೆ ಬಂದಿರ್ತಾರೆ. ಇವತ್ತು ಸರ್ಕಾರ ಈ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಹಾಸ್ಟೆಲ್ ಕೊಡಬೇಕು ಅನ್ನೋಂಥ ಒತ್ತಡವನ್ನು ನಾವು ಮಾಡಬೇಕಾಗೈತಿ. ಇವತ್ತು ಈಗಾಗಲೇ SC/ST ಹಾಸ್ಟೆಲ್ ಒಳಗೆ 10% ಜನರಲ್ ಹುಡುಗರಿಗೂ ಕೊಡಬೇಕು ಅನ್ನುವಂಥ ಆದೇಶ ಆಗಿದೆ. ಆದರೆ ಇದು ಇಂಪ್ಲಿಮೆಂಟ್ ಸರಿಯಾಗಿ ಆಗ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇಲ್ಲ, ಅದು ಜಾಗ ಸರ್ಕಾರದ ಮೇಲೆ ನಾವು ಪತ್ರ ಬೊಮ್ಮಾಯಿಯವರು ಬರೆದಿದ್ದಾರೆ, ಕುಮಾರಸ್ವಾಮಿಯವರು ಬರೆದಾರೆ. ಅದು ಇಂಪ್ಲಿಮೆಂಟ್ ಸರ್ಕಾರದ ಆಗ್ತಾಯಿಲ್ಲ. ಜಾಗೆಗಳ ಬಗ್ಗೆ ಅದನ್ನು ತಗೊಂಡು ದುಡ್ಡು ಕೊಡೋರಿದ್ದಾರೆ ದಾನಿಗಳು, ಬಟ್ ಜಾಗ ಇರಲಾರ್ದಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ನಾವು ಇದನ್ನು ಮೊದಲು ಇದರಲ್ಲಿ ಕೂಡಿಟ್ಟಿರ್ತಕ್ಕಂಥ ಹಣನೇ ಹಾಸ್ಟೆಲ್ಗೆ ಮಾಡ್ಬೇಕಂತ ಮಾಡಿದ್ದೀನಿ, ಹಾಸ್ಟೆಲ್ ಕಟ್ಟಬೇಕಂತ. ಬಟ್ ಜಾಗ ನಮಗೆ ಸರಿಯಾಗಿ ಆಗಲಿಲ್ಲ. ಒಂದು ಇಲ್ಲೇ ನಾವು ಡೆವಲಪ್ಮೆಂಟ್ ಅಥಾರಿಟಿದ 16 ಗುಂಟೆಗೆ ಹಾಕೊಂಡು ಅಂದ್ರೆ 1,96,00,000 ರೂಪಾಯಿ ಹೇಳಿದ್ರು. 16 ಗುಂಟೆಗೆ 1,96,00,000. ಇದು ಯಾರ್ದು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೊಡ್ತಕ್ಕಂಥದ್ದು. ಅಷ್ಟು ರೇಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ನಾವು 1 ಕೋಟಿ ರೂಪಾಯಿ ಅಂಥೇಳಿ. ಅದಕ್ಕೆ ಪ್ರೈವೇಟರಾಗಲಿ ಅಥವಾ ಯಾರ ಮಹಾದಾನಿಗಳು ಅಕಸ್ಮಾತ್ ಅವ್ರು ಏನಾದರೂ ದಾನ ಮಾಡಿದ್ರೆ ಲ್ಯಾಂಡ್ ಅವ್ರ ಹೆಸರಲ್ಲೇ ಇಟ್ಟು ಅಥವಾ ಏನಾದ್ರು ನಾವು ಕಮಿಟಿ ಮಾಡೋಕ್ಕೂ ತಯಾರಿದೆ. ನಮಗೆ ಲ್ಯಾಂಡ್ ಸಿಕ್ಕರೆ ದುಡ್ಡು ಎಲ್ಲಾದರೂ ಬರುತ್ತೆ. ಅವ್ರವ್ರ ತಂದೆ ತಾಯಿ ಹೆಸರಾಗಲಿ ಅಥವಾ ಸರ್ಕಾರದಿಂದ ಆಗಲಿ ಅಥವಾ ದಾನಿಗಳಿಂದಾಗಲಿ ಇಸ್ಕೊಂಡು ಕಟ್ಟಡ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಆದರೆ ನಮಗೆ ಸಿಗ್ತಕ್ಕಂಥದ್ದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇವತ್ತು ಲ್ಯಾಂಡ್. ಆದರೂ ಶೀಘ್ರದಲ್ಲೇ ಅದು ಲ್ಯಾಂಡಿನ ಬಗ್ಗೆ ನಾವು ಏನಾದರೂ ಮಾಡಿ ಕೇಳ್ತಾರೆ. ಇಂಥವೆಲ್ಲ ಕೊಡೋದ್ರಿಂದ ನನ್ನ ಪ್ರತಿನಿತ್ಯ ಕಾರ್ಯಕ್ರಮಗಳದಾವು, ನನ್ನ ಸರ್ಕಾರ ಕೊಡಬೇಕು ಕೋರ್ಟ್ ಅಂತ ಕೇಳ್ತಾರೆ. ಕೊಟ್ಟರೆ ಬಂದೇ ಬಿಡ್ತಾರೆ. ಇವೆಲ್ಲ ಸಮಸ್ಯೆ ಅದಾವೆ. ಅವುಗಳ ಸಮಸ್ಯೆ ಪರಿಹಾರಕ್ಕೆ ನಾವು OBC ಒಳಗೂ ಬರಬೇಕು, ಪ್ಲಸ್ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಬೇಕು ಅನ್ನೋದು ನಾವು ಒತ್ತಡ ಹಾಕ್ತಿದ್ದೇವೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwarkar Lawn Hall.
ನಿಯರ್ ಪತ್ರಪಂಚ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741 9886391733.